ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನೀವೇನಾದರೂ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫೈನಲ್ ಇಯರ್ಲಿದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂತಂದರೆ ನಿಮಗೆ 2 ಪೇಪರ್ ಬರುತ್ತೆ, 5T 6T ಅಂತ. ಪೇಪರ್ 5, ಪೇಪರ್ 6 ಅಂತ. ಪೇಪರ್ 6ಅಲ್ಲೂ ಒಟ್ಟು ನಿಮಗೆ 4 ಯೂನಿಟ್ ಇರುತ್ತೆ, ಪೇಪರ್ 5ಅಲ್ಲೂ ಒಟ್ಟು 4 ಯೂನಿಟ್ ಇರುತ್ತೆ. ಪೇಪರ್ 6ಅಲ್ಲಿ ನಾನು ಯೂನಿಟ್ 2ನಲ್ಲಿ 2 ಸಬ್ ಟಾಪಿಕ್ಸ್ ಬರುತ್ತೆ. ಒಂದು ಡೈಸ್ ಅಂತ ಬರುತ್ತೆ, ಇನ್ನೊಂದು ರಿಯೇಜೆಂಟ್ಸ್ ಆ್ಯಂಡ್ ರಿಯಾಕ್ಷನ್ಸ್ ಅಂತ ಬರುತ್ತೆ. ಅದರದ್ದು ಇವತ್ತು 7ನೇ ಎಪಿಸೋಡ್ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ನಿಮ್ಮ ಸಿಲೆಬಸ್ ಪ್ರಕಾರ 7 ಬೇರೆ ಬೇರೆ ರಿಯೇಜೆಂಟ್ಗಳನ್ನ ಸ್ಪೆಸಿಫಿಕ್ಕಾಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್ಗೆ ನಾವು ಯೂಸ್ ಮಾಡ್ತೀವಿ. ಆ 7 ರಿಯೇಜೆಂಟ್ಗಳನ್ನ ನೀವು ಓದ್ತಾ ಇದ್ದೀರಾ. ಆ ಸೀರೀಸಲ್ಲಿ ಇವತ್ತು ನಾನು ಮಾಡ್ತಾ ಇರೋವಂಥದ್ದು 7ನೇ ವಿಡಿಯೋ ಇದು. ಇವತ್ತಿನ ವಿಡಿಯೋದಲ್ಲಿ 7ನೇ ರಿಯೇಜೆಂಟ್ ನಾವು ಯಾವ್ದು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ PCC ಅಂತ ಕರಿತೀವಿ, ಪಿರಿಡಿಯಮ್ ಕ್ಲೋರೋಕ್ರೋಮೇಟ್ ಅಂತ ಕರಿತೀವಿ. ಅದು ಸ್ಪೆಸಿಫಿಕ್ಕಾಗಿ ಸೆಲೆಕ್ಟಿವ್ ಆಗಿ ಆಕ್ಸಿಡೇಷನ್ ಆಫ್ ಪ್ರೈಮರಿ ಆಲ್ಕೋಹಾಲ್ಸ್ ಇಂಟು ಕಾರ್ಬನೈಲ್ ಕಾಂಪೌಂಡ್ಸ್ ಆಗುತ್ತೆ. ಸೊ ಅದನ್ನು ಇವತ್ತು ಹೇಗಾಗುತ್ತೆ, ಅದ್ರ ಪ್ರಿಪ್ರೇಷನ್ ಏನು, ರಿಯಾಕ್ಷನ್ಸ್ ಏನು, ಮೆಕ್ಯಾನಿಸಮ್ ಏನು, ಅದನ್ನೆಲ್ಲ ಇನ್ ಡೀಟೇಲಾಗಿ ಇವಾಗ ನೋಡ್ತಾ ಹೋಗೋಣ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಪಿರಿಡಿಯಮ್ ಕ್ಲೋರೋಕ್ರೋಮೇಟ್ ಅಂತ ಏನು ಕರಿತೀವಿ, PCC ಅಂತ ಕರಿತೀವಿ. ಯೆಲ್ಲೋ ಆರೆಂಜ್ ಸಾಲ್ಟ್ ವಿತ್ ಅ ಫಾರ್ಮುಲಾ C6H5NH+ CrO3Cl-. ಸೊ PCC ಅಂತ ಕರೀತಾರೆ. ಆ್ಯಕ್ಚುಲಿ ಇಲ್ಲಿ ಏನಾಗ್ತಿದೆ, ಕ್ರೋಮಿಯಂ ಏನಿದೆಯಲ್ಲ ಅದು ಮೆಟಲ್ ಆಕ್ಸಿಡೇಷನ್ ಸ್ಟೇಟ್ 4 ಇಲ್ಲಿದೆ, ಮೆಟಲ್ ಸೆಂಟರ್. ಸೊ ಅದು ಏನು ಮಾಡುತ್ತೆ ಅಂದರೆ ರಿಯಾಕ್ಷನ್ನ ಬ್ರಿಂಗ್ ಅಬೌಟ್ ಮಾಡುತ್ತೆ. ಆಕ್ಸಿಜನ್ನ ಪ್ರೊವೈಡ್ ಮಾಡೋದು ಯಾವುದು ಅಂತಂದರೆ ಆ ಕ್ರೋಮೇಟ್ ಅಯಾನ್ ಏನಿದೆಯಲ್ಲ ಅದು ಕೊಡುತ್ತೆ. ಈ ಕ್ರೋಮೇಟ್ ಅಯಾನ್ ಏನಿದೆಯಲ್ಲ ಪ್ರೈಮರಿಲಿ ಯೂಸ್ ಫಾರ್ ದಿ ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್ ಟು ಫಾರ್ಮ್ ಕಾರ್ಬೊನೈಲ್ಸ್. ಸೊ ಅಂದರೆ ಆಲ್ಡಿಹೈಡ್ಸು, ಕೀಟೋನ್ಸ್ ಫಾರ್ಮೇಷನ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಸೆಲೆಕ್ಟಿವ್ ಆಗಿ ಈ ರಿಯೇಜೆಂಟ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಹೈಲಿ ಸಾಲ್ಯುಬಲ್ ಪೋಲಾರ್ ಆರ್ಗ್ಯಾನಿಕ್ ಸಾಲ್ವೆಂಟ್ ಲೈಕ್ DCM ಅಲೋಯಿಂಗ್ ದಿ ಅನೈಡ್ರಸ್ ರಿಯಾಕ್ಷನ್ ಕಂಡೀಷನ್ಸ್. ಸೊ ಅನೈಡ್ರಸ್ ಕಂಡೀಷನಲ್ಸಲ್ಲೂ ನಾನು ರಿಯಾಕ್ಷನ್ನ ಮಾಡ್ಬೋದು. ಇದ್ರದ್ದು ಸೆಲೆಕ್ಟಿವ್ ಆಕ್ಸಿಡೇಷನ್ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಾವುದೇ ಒಂದು ಆಲ್ಕೋಹಾಲ್, ಫಾರ್ ಎಕ್ಸಾಂಪಲ್ K2Cr2O7 ಅಥವಾ KMnO4 ಅದನ್ನೆಲ್ಲ ಆಕ್ಸಿಡೈಸಿಂಗ್ ಏಜೆಂಟಾಗಿ ನೀವು ಯೂಸ್ ಮಾಡಿದ್ರೆ ಅದು ಅಲ್ಲಿಗೆ ಸ್ಟಾಪ್ ಆಗಲ್ಲ. ಅದೇನಾಗುತ್ತೆ ಅಂದರೆ ಆಲ್ಡಿಹೈಡು ಅಥವಾ ಕೀಟೋನ್ ಏನಾಗಿರುತ್ತಲ್ಲ ಅದು ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಎ ಆ್ಯಸಿಡ್. ಇಲ್ಲೇನಾಗಲ್ಲ, ಅದು ಕನ್ವರ್ಟ್ ಆಗಲ್ಲ. ಎಕ್ಸಾಕ್ಟ್ಲಿ ಆಲ್ಡಿಹೈಡ್ಗೆ ಅಥವಾ ಕೀಟೋನ್ಗೆ, ಕಾರ್ಬೊನೈಲ್ಗೆ ಏನಾಗುತ್ತೆ, ಅದು ಸ್ಟಾಪ್ ಆಗಿಬಿಡುತ್ತೆ. ದಟ್ ಇಸ್ ಅ ಸ್ಪೆಷಾಲಿಟಿ ಆಫ್ ದಿಸ್ ಪರ್ಟಿಕ್ಯುಲರ್ ರಿಯೇಜೆಂಟ್. ಇದನ್ನು ಇಬ್ಬರು ಸೈಂಟಿಸ್ಟು ಮಾಡಿದ್ರು, ಕೋರೆ ಆ್ಯಂಡ್ ಸೂಗರ್ಸ್ ಅಂತ. ಹಾಗಾಗಿ ಇದನ್ನು ಕೋರೆ ಸೂಗರ್ಸ್ ರಿಯೇಜೆಂಟ್ ಅಂತ ಕರೀತಾರೆ. ಅವರು ಫಸ್ಟ್ ಟೈಮ್ ಇದನ್ನು ಪೇಪರ್ ಪಬ್ಲಿಷ್ ಮಾಡ್ತಾರೆ. ಪಿರಿಡಿಯಮ್ ಕ್ಲೋರೋಕ್ರೋಮೇಟ್ ಆ್ಯನ್ ಎಫಿಷಿಯಂಟ್ ರಿಯೇಜೆಂಟ್ ಫಾರ್ ಆಕ್ಸಿಡೈಸೇಷನ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಆಲ್ಕೋಹಾಲ್ಸ್ ಟು ಕಾರ್ಬೊನೈಲ್ ಕಾಂಪೌಂಡ್ಸ್ ಅಂತ 1975. ಆವಾಗಿಂದ ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಇದ್ರ ಪ್ರಿಪ್ರೇಷನ್ ಹೇಗೆ ಮಾಡ್ತಾರೆ ಅಂತಂದರೆ ಅಡಿಷನ್ ಆಫ್ ಪಿರಿಡಿನ್ ಟು ಕ್ರೋಮಿಕ್ ಟ್ರೈಆಕ್ಸೈಡ್ ಅಂತ ಏನು ಕರಿತೀವಿ, ಅದ್ರ ಜೊತೆಗೆ ಎರಡನ್ನೂ ರಿಯಾಕ್ಟ್ ಮಾಡ್ತೀವಿ. ಸೊ ಕ್ರೋಮಿಕ್ ಟ್ರೈಆಕ್ಸೈಡ್ HCl ಹಾಕಿ ಏನು ಮಾಡ್ತೀವಿ, ಕ್ರೋಮಿಕ್ ಆ್ಯಸಿಡಾಗಿ ಕನ್ವರ್ಟ್ ಮಾಡ್ತೀವಿ. ಕ್ರೋಮಿಕ್ ಆ್ಯಸಿಡು ಇನ್ ಪ್ರೆಸೆನ್ಸ್ ಆಫ್ ಪಿರಿಡೀನ್ ರಿಯಾಕ್ಟ್ ಮಾಡಿದಾಗ ಪಿರಿಡೀನಿಯಮ್ ಕ್ಲೋರೋಕ್ರೋಮೇಟ್ ನಿಮಗೆ ಬರ್ತಾ ಹೋಗುತ್ತೆ, ಡೈರೆಕ್ಟಾಗಿ ಬರುತ್ತೆ. ಸೊ ಅಡಿಷನ್ ಆಫ್ ಪಿರಿಡೀನ್ ಇಂಟು ದಿ ಕೋಲ್ಡ್ ಸೊಲ್ಯೂಷನ್ ಆಫ್ ಕ್ರೋಮಿಯಂ ಟ್ರೈಆಕ್ಸೈಡ್ ಇನ್ ಕಾನ್ಸಂಟ್ರೇಟೆಡ್ HCl. ಕ್ರೋಮಿಯಂ ಟ್ರೈಆಕ್ಸೈಡ್ ಕಾನ್ಸಂಟ್ರೇಟೆಡ್ HCl ಹಾಕಿದಾಗ ಕ್ಲೋರೋಕ್ರೋಮಿಕ್ ಆ್ಯಸಿಡ್ ಬರುತ್ತೆ. ಕ್ಲೋರೋಕ್ರೋಮಿಕ್ ಆ್ಯಸಿಡ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ಪಿರಿಡೀನ್ ಯು ಆರ್ ಗೋಯಿಂಗ್ ಟು ಗೆಟ್ ಎ ಪಿರಿಡೀನಿಯಮ್ ಕ್ಲೋರೋಕ್ರೋಮೇಟ್. ಸೊ ನೈಟ್ರೋಜನ್ ಮೇಲಿರುವಂಥ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ಇನ್ವಾಲ್ವ್ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಅವೆರಡರ ಮಧ್ಯದಲ್ಲಿ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇಟ್ ಈಸ್ ಎ ಸಾಲ್ಟ್, ಪಾಸಿಟಿವ್ಲಿ ಚಾರ್ಜ್, ನೆಗೆಟಿವ್ಲಿ ಚಾರ್ಜ್ ಎರಡೂ ಇದೆ. ಇದರದ್ದು ಸ್ಪೆಷಾಲಿಟಿ ಏನು ಅಂದರೆ ಸೆಲೆಕ್ಟಿವ್ ಆಕ್ಸಿಡೇಷನ್ ಆಫ್ ಪ್ರೈಮರಿ ಆಲ್ಕೋಹಾಲ್ಸ್. ಯಾವುದೇ ಒಂದು ನೀವು KMnO4 ತೊಗೋಬೋದು, K2Cr2O7 ತೊಗೊಂಡಿರ್ಬೋದು. ಅದೆಲ್ಲ ಮಾಡಿದ್ರೆ ಪ್ರೈಮರಿ ಆಲ್ಕೋಹಾಲ್ಸು ಅಲ್ಲೇ ನಿಂತ್ಕೊಳ್ಳಲ್ಲ. ಅದೇನಾಗುತ್ತೆ, ಫಸ್ಟು ಆಲ್ಡಿಹೈಡ್ ಆಗುತ್ತೆ, ಆಲ್ಡಿಹೈಡ್ ಆದಮೇಲೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಗೆ ಅವು ಕಂಟಿನ್ಯೂ ಆಗ್ತವೆ. ಆದರೆ ಇದನ್ನೇನಾದರೂ ಯೂಸ್ ಮಾಡಿದ್ರೆ ಸೆಲೆಕ್ಟಿವ್ ಆಗಿ ಏನಾಗುತ್ತೆ, ಅದು ಅಲ್ಲಿಗೆ ನಿಂತ್ಕೊಳ್ಳುತ್ತೆ, ಆಲ್ಡಿಹೈಡ್ ಸ್ಟೇಜ್ಗೆ ನಿಂತ್ಕೊಳ್ಳುತ್ತೆ. ಇಫ್ ಯು ಹ್ಯಾವ್ ಟೇಕನ್ ಎ ಪ್ರೈಮರಿ ಆಲ್ಕೋಹಾಲ್ ಅದೇನಾಗುತ್ತೆ, ಮುಂದಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ನಾವೇನು ಮಾಡ್ಬೋದು, ಇದನ್ನು ತೊಗೋಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರೈಮರಿ ಆಲ್ಕೋಹಾಲ್ ತೊಗೊಂಡು PCC ಹಾಕಿದ್ದೀನಿ, ಅದಕ್ಕೆ
ಪೋಲಾರ್ ಸಾಲ್ವೆಂಟ್ ಅಟ್ ರೂಮ್ ಟೆಂಪ್ರೇಚರ್ ಹಾಕಿದಾಗ ಆಲ್ಡಿಹೈಡ್ ಬರುತ್ತೆ. ಕ್ರೋಮಿಯಂ 4 ಏನಾಗುತ್ತೆ ಸ್ಟೇಟ್ಗೆ ಅದು ಕನ್ವರ್ಟ್ ಆಗುತ್ತೆ. ಪ್ರೈಮರಿ ಆಲ್ಕೋಹಾಲ್ ಇದ್ರೆ ಆಲ್ಡಿಹೈಡಾಗಿ ಕನ್ವರ್ಟ್ ಆಗುತ್ತೆ. ಸೆಕೆಂಡ್ರಿ ಆಲ್ಕೋಹಾಲ್ ಇದ್ರೆ ಕೀಟೋನಾಗಿ ಕನ್ವರ್ಟ್ ಆಗುತ್ತೆ. ಟರ್ಷರಿ ಆಲ್ಕೋಹಾಲ್ ಇದ್ರೆ ನೋ ರಿಯಾಕ್ಷನ್, ಬಿಕಾಸ್ ಅದಕ್ಕೆ ಹೈಡ್ರೋಜನ್ ಬೇಕು, ಹೈಡ್ರೋಜನ್ ಇಲ್ಲ ಅಲ್ಲಿ. ಅದಕ್ಕೋಸ್ಕರ ಟರ್ಷರಿ ಆಲ್ಕೋಹಾಲ್ ಡು ನಾಟ್ ಅಂಡರ್ಗೋ ಆಕ್ಸಿಡೇಷನ್ ಯೂಸಿಂಗ್ PCC ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು. ಸೊ ಇದು ಹೇಗೆ ಆಗುತ್ತೆ ಅಂತ ಮೆಕ್ಯಾನಿಸಮ್ನ ತೋರಿಸಿದ್ರೆ, ಪ್ರೈಮರಿ ಆಲ್ಕೋಹಾಲ್ ಜೊತೆಗೆ ಅದ್ರ ರಿಯಾಕ್ಟ್ ಆದಾಗ ಹೇಗೆ ಆಲ್ಡಿಹೈಡ್ ಬರುತ್ತೆ ಅಂತ ನಾವು ಕನ್ಸಿಡರ್ ಮಾಡೋದಾದರೆ, ನಾನೇನು ಮಾಡ್ತಾ ಇದ್ದೀನಿ, ಇಲ್ಲೊಂದು ಪ್ರೈಮರಿ ಆಲ್ಕೋಹಾಲ್ನ ತೊಗೊಂಡಿದ್ದೀನಿ. ದಟ್ ಪ್ರೈಮರಿ ಆಲ್ಕೋಹಾಲ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ PCC, ಪಿರಿಡಿಯಂ ಕ್ರೋಮೇಟ್ ಕ್ಲೋರೈಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ಫಸ್ಟ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಆನ್ ದಿ ಆಕ್ಸಿಜನ್ ಏನಿದೆಯಲ್ಲ, ದಟ್ ವಿಲ್ ಕಮ್ ಅಂಡ್ ಅಟ್ಯಾಕ್ ದಿ ಕ್ರೋಮಿಯಂ. ಕ್ರೋಮಿಯಂ ಏನಾಗುತ್ತೆ, ಮೆಟಾಲಿಕ್ ಸೆಂಟರ್ ಇದೆ, ಹಾಗಾಗಿ ಎಲೆಕ್ಟ್ರೋ ಪಾಸಿಟಿವ್ ಥರ ಬಿಹೇವ್ ಮಾಡ್ತವೆ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನು ಮಾಡ್ತವೆ, ಎಲೆಕ್ಟ್ರೋಫೈಲ್ಸ್ ಥರ, ನ್ಯೂಕ್ಲಿಯೋಫೈಲ್ಸ್ ಥರ ರಿಯಾಕ್ಟ್ ಮಾಡ್ತವೆ. ದಟ್ ವಿಲ್ ಅಟ್ಯಾಕ್ ದಿ ಕ್ರೋಮಿಯಂ. ಕ್ರೋಮಿಯಂ ಅಟ್ಯಾಕ್ ಹಾಕಿದ ತಕ್ಷಣ ಏನಾಗುತ್ತೆ, ನೆಕ್ಸ್ಟ್ ಬಾಂಡ್, ಡಬಲ್ ಬಾಂಡ್ ಏನಿರುತ್ತಲ್ಲ ಅದು ಆಕ್ಸಿಜನ್ಗೆ ಕೊಡುತ್ತೆ. ಅವಾಗ ಏನಾಯಿತು, O ಮತ್ತು H ಹಾಗೆ ಉಳ್ಕೊಳ್ತು. ಆಕ್ಸಿಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು. ಸಿನ್ಸ್ ಆಕ್ಸಿಜನ್ ಹ್ಯಾಸ್ ಗಿವನ್ ಅವೇ ಇಟ್ಸ್ 2 ಎಲೆಕ್ಟ್ರಾನ್ಸ್. ಕ್ರೋಮಿಯಂ ಜೊತೆಗೆ ಏನಾಯಿತು ಅಂದರೆ ಇನ್ನೊಂದು ಸಿಂಗಲ್ ಬಾಂಡ್ O- ಬರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ O+ ಏನಿದೆಯಲ್ಲ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಪ್ರೋಟಾನ್ ಟ್ರಾನ್ಸ್ಫರ್ ಆಗುತ್ತೆ. ಪ್ರೋಟಾನ್ ಟ್ರಾನ್ಸ್ಫರ್ ಆದಾಗ ಏನಾಗುತ್ತೆ, ಅದು H+ ಏನು ಹೊರಗಡೆ ಬರುತ್ತಲ್ಲ O- ಜೊತೆಗೆ ರಿಯಾಕ್ಟ್ ಆಗುತ್ತೆ. ನೆಕ್ಸ್ಟ್ ಕೇಸಲ್ಲಿ ಏನಾಗುತ್ತೆ ಅಂತಂದರೆ, ಆ O- ಇನ್ನೊಂದು ಏನಿದೆಯಲ್ಲ ಅದೇನು ಮಾಡುತ್ತೆ, ಮತ್ತು ಪಕ್ಕದ ಕಾರ್ಬನ್ CO ಬಾಂಡ್ಗೆ ಕೊಡುತ್ತೆ. Cl- ಹೊರಗಡೆ ಬರುತ್ತೆ. ಆ Cl- ಹೊರಗಡೆ ಬಂದಿದ್ದು ಇಮಿಡಿಯೇಟ್ಲಿ ಏನಾಗುತ್ತೆ ಅಂದರೆ, ಇಟ್ ವಿಲ್ ಗೋಯಿಂಗ್ ಟು ಅಬ್ಸ್ಟ್ರಾಕ್ಟ್ ದಿ ಹೆಚ್ನ ತಕ್ಕೊಳ್ಳುತ್ತೆ. ಹೆಚ್ನ ತೆಕ್ಕೊಂಡು ಅಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಹೆಚ್ಚು ರಿಮೂವ್ ಆಗುತ್ತೆ. ಅದು ಜೊತೆಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆನ್ ದಿ H ವಿಲ್ ಗೋ ಆ್ಯಸ್ H+. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ನೆಕ್ಸ್ಟ್ ಬಾಂಡ್ C ಡಬಲ್ ಬಾಂಡ್ O ಕೊಡುತ್ತೆ. ಹಂಗಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ಕರಸ್ಪಾಂಡಿಂಗ್ ಆಲ್ಡಿಹೈಡ್ ಬರುತ್ತೆ. ಕ್ರೋಮಿಯಂ 4 ಸ್ಟೇಟ್ ಆಗುತ್ತೆ. ಅದೇ ಥರ ಪಿರಿಡೀನಿಯಂ ಕ್ಲೋರೈಡ್ ಏನು ಮಾಡುತ್ತೆ, ಹೊರಗಡೆಗೆ ಬರುತ್ತೆ. ಈ ರೀತಿಯಾಗಿ ಮೆಕ್ಯಾನಿಸಮ್ ಆಗಿ ಆ ರಿಯಾಕ್ಷನ್ ಏನಾಗುತ್ತೆ ಅಂತಂದರೆ, ಇಟ್ ವಿಲ್ ಹಾಲ್ಟ್, ಇಟ್ ವಿಲ್ ಗೋಯಿಂಗ್ ಟು ಸ್ಟಾಪ್ ವೇ ದೇರ್ ಇಸ್ ಎ ಆಲ್ಡಿಹೈಡ್, ಅಲ್ಲಿಗೆ ಮಾತ್ರನೇ ಆಗುತ್ತೆ. ಸೊ ದಟ್ ಇಸ್ ಅ ಮೇಜರ್ ಅಪ್ಲಿಕೇಶನ್ ಆಫ್ PCC ನಾನು ಏನು ಮಾಡ್ತೀನಿ ಅಂತಂದರೆ, ಪ್ರೈಮರಿ ಆಲ್ಕೋಹಾಲ್ ತೊಗೊಂಡ್ರೆ ಎಕ್ಸಾಕ್ಟ್ಲಿ ಐ ಆಮ್ ಗೋಯಿಂಗ್ ಟು ಸ್ಟಾಪ್ ಅಟ್ ಆಲ್ಡಿಹೈಡ್ ಸ್ಟೇಜ್ ಓನ್ಲಿ, ಮುಂದಕ್ಕೆ ಅದು ಹೋಗೋದಿಲ್ಲ. ಆದರೆ ಬೇರೆ ಆಕ್ಸಿಡೈಸಿಂಗ್ ಏಜೆಂಟ್ಗಳನ್ನೆಲ್ಲಾದರೂ ಯೂಸ್ ಮಾಡಿದ್ರೆ, ಲೈಕ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಆಗಿರ್ಬೋದು, KMnO4 ಆಗಿರ್ಬೋದು, ಅದನ್ನೆಲ್ಲ ಯೂಸ್ ಮಾಡಿದ್ರೆ ಪ್ರೈಮರಿ ಆಲ್ಕೋಹಾಲ್ ಇಮಿಡಿಯೇಟ್ಲಿ ಏನಾಗ್ತವೆ, ಗೆಟ್ ಕನ್ವರ್ಟೆಡ್ ಇಂಟು ಕರಸ್ಪಾಂಡಿಂಗ್ ಆಸಿಡ್ಸ್. ಅದು ಆಗಲ್ಲ. ದಟ್ ಇಸ್ ಅ ಮೇನ್ ಅಪ್ಲಿಕೇಶನ್ ಆಫ್ ದಿಸ್ PCC. ಸೊ ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಸೆಲೆಕ್ಟಿವ್ ಆಕ್ಸಿಡೇಷನ್ ಆಫ್ ಪ್ರೈಮರಿ ಆರ್ ಸೆಕೆಂಡ್ರಿ ಆಲ್ಕೋಹಾಲ್ಸ್ ಮಾಡೋದಕ್ಕೆ ಇದನ್ನು ನಾವು ಯೂಸ್ ಮಾಡ್ತೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ask the question in the comment box. Thank you. All the best.